ಹಲೋ ಫ್ರೆಂಡ್ಸ್, ಸೂಪರ್ ಸ್ಟಡಿ ಐಕ್ಯೂ ಜಿ ಕೆಗೆ ಸ್ವಾಗತ ಫ್ರೆಂಡ್ಸ್. ಇವತ್ತಿನ ಒಂದು ವಿಡಿಯೋದಲ್ಲಿ SSC MTS ಜಿ ಕೆ ಪ್ರಶ್ನೋತ್ತರಗಳ ಕುರಿತು ನಿಮಗೆ ತಿಳಿಸಿಕೊಡ್ತೇನೆ ಫ್ರೆಂಡ್ಸ್. SSC MTS 8 ಜುಲೈ 2022 ಶಿಫ್ಟ್ 1 ಕ್ವಶನ್ ಪೇಪರ್ ಬಗ್ಗೆ ನಿಮಗೆ ಇವತ್ತು ತಿಳಿಸಿಕೊಡ್ತೇನೆ ಫ್ರೆಂಡ್ಸ್. ಆದ್ದರಿಂದ ನಮ್ಮ ಸೂಪರ್ ಸ್ಟಡಿ ಐಕ್ಯೂ ಜಿ ಕೆ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ಗೆ ಬ್ಯಾಲ್ ಲೈಕನನ್ನು ಎನೇಬಲ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ಇನ್ನು ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ, ಬನ್ನಿ ಫ್ರೆಂಡ್ಸ್. ಪ್ರಶ್ನೆ 1. ಲೋರ್ ಭಾರತದ ಯಾವ ರಾಜ್ಯದ ಜನಪದ ನೃತ್ಯವಾಗಿದೆ? ಆಪ್ಷನ್ ನಂಬರ್ ಎ ಜಮ್ಮು ಕಾಶ್ಮೀರ್, ಆಪ್ಷನ್ ನಂಬರ್ ಬಿ ಹರಿಯಾಣ, ಆಪ್ಷನ್ ನಂಬರ್ ಸಿ ಮಣಿಪುರ, ಆಪ್ಷನ್ ನಂಬರ್ ಡಿ ಕೇರಳ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಹರಿಯಾಣ ಅಂತ ಹೇಳ್ಬೋದು ಫ್ರೆಂಡ್ಸ್. ಲೂರ್ ಇದು ಹರಿಯಾಣದ ಜಾನಪದ ನೃತ್ಯವಾಗಿದೆ ಫ್ರೆಂಡ್ಸ್. ಪ್ರಶ್ನೆ 2. ಕಾಂಗ್ರೆಸ್ ವಿಭಜನೆಯು ಎಷ್ಟರಲ್ಲಿ ನಡೆಯಿತು? ಆಪ್ಷನ್ ನಂಬರ್ ಎ 1905, ಆಪ್ಷನ್ ನಂಬರ್ ಬಿ 1906, ಆಪ್ಷನ್ ನಂಬರ್ ಸಿ 1907, ಆಪ್ಷನ್ ನಂಬರ್ ಡಿ 1909. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಸಿ 1907ರಲ್ಲಿ ಕಾಂಗ್ರೆಸ್ ವಿಭಜನೆ ಆಯಿತು ಫ್ರೆಂಡ್ಸ್. ಪ್ರಶ್ನೆ 3. ಬಡತನ ರೇಖೆಯು ಬಡತನವನ್ನು ಇದರ ಆಧಾರದ ಮೇಲೆ ಅಳೆಯುತ್ತದೆ. ಆಪ್ಷನ್ ನಂಬರ್ ಎ ಖರ್ಚು ಮಾತ್ರ, ಆಪ್ಷನ್ ನಂಬರ್ ಬಿ ಆದಾಯ ಮಟ್ಟ ಮತ್ತು ಸಾಕ್ಷರತೆಯ ಪ್ರಮಾಣ, ಆಪ್ಷನ್ ನಂಬರ್ ಸಿ ಉಳಿತಾಯ ಮಾತ್ರ, ಆಪ್ಷನ್ ನಂಬರ್ ಡಿ ಆದಾಯ ಮಟ್ಟ ಅಥವಾ ಬಳಕೆಯ ವೆಚ್ಚ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಆದಾಯ ಮಟ್ಟ ಅಥವಾ ಬಳಕೆಯ ವೆಚ್ಚ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 4. ಜನವರಿ 2022ರಂತೆ ಕೆಳಗಿನವುಗಳಲ್ಲಿ ಯಾರು ಇಸ್ರೋದ ಹೊಸ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ? ಆಪ್ಷನ್ ನಂಬರ್ ಎ ರೋಹಿತ್ ಕುಮಾರ್, ಆಪ್ಷನ್ ನಂಬರ್ ಬಿ ಎಸ್ ಸೋಮನಾಥ್, ಆಪ್ಷನ್ ನಂಬರ್ ಸಿ ASK ಕುಮಾರ್, ಆಪ್ಷನ್ ನಂಬರ್ ಡಿ ಕೆ ಶಿವನ್. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಎಸ್ ಸೋಮನಾಥ್ ಅವರು 2022ರ ಇಸ್ರೋದ ಹೊಸ ಅಧ್ಯಕ್ಷರಾಗಿ ನೇಮಕ ಆಗಿದ್ದಾರೆ ಫ್ರೆಂಡ್ಸ್. ಪ್ರಶ್ನೆ 5. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಎಷ್ಟರಲ್ಲಿ ಸ್ಥಾಪನೆ ಆಯಿತು? ಆಪ್ಷನ್ ನಂಬರ್ ಎ 1885, ಆಪ್ಷನ್ ನಂಬರ್ ಬಿ 1857, ಆಪ್ಷನ್ ನಂಬರ್ ಸಿ 1875, ಆಪ್ಷನ್ ನಂಬರ್ ಡಿ 1893. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ 1885ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಆಯಿತು ಫ್ರೆಂಡ್ಸ್. ಪ್ರಶ್ನೆ 6. ಕೆಳಗಿನ ಯಾವ ಮೈದಾನದಲ್ಲಿ ಯುವರಾಜ್ ಸಿಂಗ್ ಅವರು T20 ಅಂತಾರಾಷ್ಟ್ರೀಯ ಪಂದ್ಯದ ಓವರಲ್ಲಿ 6 ಸಿಕ್ಸರ್ಗಳನ್ನು ಹೊಡೆದರು? ಆಪ್ಷನ್ ನಂಬರ್ ಎ ಕಿಂಗ್ಸ್ ಮಿಡ್ ಕ್ರೀಡಾಂಗಣ, ಆಪ್ಷನ್ ನಂಬರ್ ಬಿ ವಾಂಡರ್ಸ್ ಕ್ರೀಡಾಂಗಣ, ಆಪ್ಷನ್ ನಂಬರ್ ಸಿ ನ್ಯೂಲ್ಯಾಂಡ್ಸ್ ಕ್ರಿಕೆಟ್ ಮೈದಾನ, ಆಪ್ಷನ್ ನಂಬರ್ ಡಿ ಮಬಿದಾ ಕ್ರೀಡಾಂಗಣ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಕಿಂಗ್ಸ್ ಮಿಡ್ ಕ್ರೀಡಾಂಗಣದಲ್ಲಿ ಯುವರಾಜ್ ಸಿಂಗ್ ಅವರು 6 ಸಿಕ್ಸರ್ಗಳನ್ನು ಹೊಡಿತಾರೆ ಫ್ರೆಂಡ್ಸ್. ಪ್ರಶ್ನೆ 7. ಭಾರತೀಯ ಸಂವಿಧಾನದ ಕೆಳಗಿನ ಯಾವ ವಿಧಿಗಳು ಕೆಲವು ಸಂದರ್ಭಗಳಲ್ಲಿ 2 ಸದನಗಳ ಜಂಟಿ ಅಧಿವೇಶನದ ಬಗ್ಗೆ ಮಾತನಾಡುತ್ತದೆ? ಆಪ್ಷನ್ ನಂಬರ್ ಎ 110ನೇ ವಿಧಿ, ಆಪ್ಷನ್ ನಂಬರ್ ಬಿ 88ನೇ ವಿಧಿ, ಆಪ್ಷನ್ ನಂಬರ್ ಸಿ 108ನೇ ವಿಧಿ, ಆಪ್ಷನ್ ನಂಬರ್ ಡಿ 102ನೇ ವಿಧಿ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ 108ನೇ ವಿಧಿಯು 2 ಸದನಗಳ ಜಂಟಿ ಅಧಿವೇಶನದ ಬಗ್ಗೆ ಮಾತನಾಡುತ್ತದೆ ಫ್ರೆಂಡ್ಸ್. ಪ್ರಶ್ನೆ 8. ದಿ ಡೈರಿ ಆಫ್ ಅ ಯಂಗ್ ಗರ್ಲ್ ಇದು ಯಾರ ಆತ್ಮಚರಿತ್ರೆಯಾಗಿದೆ? ಆಪ್ಷನ್ ನಂಬರ್ ಎ ಮಿಚೆಲ್ ಒಬಾಮಾ, ಆಪ್ಷನ್ ನಂಬರ್ ಬಿ ಅಗಾಥಾ ಕ್ರಿಸ್ಟಿ, ಆಪ್ಷನ್ ನಂಬರ್ ಸಿ ಅನ್ನಿ ಫ್ರಾಂಕ್, ಆಪ್ಷನ್ ನಂಬರ್ ಡಿ ಅಗಾಥಾ ಕ್ರಿಸ್ಟ್. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಅನ್ನಿ ಫ್ರಾಂಕ್ ಅವರು ದಿ ಡೈರಿ ಆಫ್ ಯಂಗ್ ದ ಆತ್ಮಚರಿತ್ರೆ ಬರೀತಾರೆ ಫ್ರೆಂಡ್ಸ್. ಪ್ರಶ್ನೆ 9. ಭಾರತೀಯ ಸಂವಿಧಾನದ ಯಾವ ವೈಶಿಷ್ಟ್ಯವನ್ನು ಬ್ರಿಟನ್ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ? ಆಪ್ಷನ್ ನಂಬರ್ ಎ ಮೂಲಭೂತ ಹಕ್ಕುಗಳು, ಆಪ್ಷನ್ ನಂಬರ್ ಬಿ ಮೂಲಭೂತ ಕರ್ತವ್ಯಗಳು, ಆಪ್ಷನ್ ನಂಬರ್ ಸಿ ನ್ಯಾಯಾಂಗ ಮರುಪರಿಶೀಲನೆ, ಆಪ್ಷನ್ ನಂಬರ್ ಡಿ ಸಂಸದೀಯ ಸರ್ಕಾರ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಸಂಸದೀಯ ಸರ್ಕಾರ ಬಂದ್ಬಿಟ್ಟು ಇದು ಬ್ರಿಟನ್ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. ಪ್ರಶ್ನೆ 10. ಆಸ್ಟ್ರೇಲಿಯಾದ ರಾಜಧಾನಿ ಯಾವುದು? ಆಪ್ಷನ್ ನಂಬರ್ ಎ ಮಾಸ್ಕೋ, ಆಪ್ಷನ್ ನಂಬರ್ ಬಿ ಲಿಬಿಯಾ, ಆಪ್ಷನ್ ನಂಬರ್ ಸಿ
ಪ್ಯಾರಿಸ್. ಆಪ್ಷನ್ ನಂಬರ್ ಡಿ ಕ್ಯಾನ್ಬೆರಾ. ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಕ್ಯಾನ್ಬೆರಾ ಬಂದ್ಬಿಟ್ಟು ಇದು ಆಸ್ಟ್ರೇಲಿಯಾದ ರಾಜಧಾನಿಯೇ ಆಗಿದೆ ಫ್ರೆಂಡ್ಸ್. ಪ್ರಶ್ನೆ 11. ಸ್ಪಿರೋಗೈರಾ ಸಸ್ಯ ಸಾಮ್ರಾಜ್ಯದ ಯಾವ ಗುಂಪಿಗೆ ಸೇರಿದೆ? ಆಪ್ಷನ್ ನಂಬರ್ ಎ ಬ್ರಯೋಫೈಟಾ. ಆಪ್ಷನ್ ನಂಬರ್ ಬಿ ಆಂಜಿಯೋಸ್ಪರ್ಮ್ಸ್. ಆಪ್ಷನ್ ನಂಬರ್ ಸಿ ಥಲೋಪೈಟಾ. ಆಪ್ಷನ್ ನಂಬರ್ ಡಿ ಟೆರಿಡೋಫೈಟಾ. ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಥೈಲೋಪೈಟಾ ಬಂದ್ಬಿಟ್ಟು ಇದು ಸ್ಪಿರೋಗೈರಾ ಸಸ್ಯ ಸಾಮ್ರಾಜ್ಯದ ಗುಂಪಿಗೆ ಸೇರಿದೆ ಫ್ರೆಂಡ್ಸ್. ಪ್ರಶ್ನೆ 12. ಕಮಲಾ ನಾರಾಯಣ್ ಅವರು ಯಾವ ಶಾಸ್ತ್ರೀಯ ನೃತ್ಯ ಪ್ರಕಾರಕ್ಕೆ ಹೆಸರುವಾಸಿಯಾಗಿದ್ದಾರೆ? ಆಪ್ಷನ್ ನಂಬರ್ ಎ ಭರತನಾಟ್ಯ. ಆಪ್ಷನ್ ನಂಬರ್ ಬಿ ಕಥಕ್ಕಳಿ. ಆಪ್ಷನ್ ನಂಬರ್ ಸಿ ಒಡಿಸ್ಸಿ. ಆಪ್ಷನ್ ನಂಬರ್ ಡಿ ಕಥಕ್. ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಭರತನಾಟ್ಯಕ್ಕೆ ಕಮಲಾ ನಾರಾಯಣ್ ಅವರು ಪ್ರಸಿದ್ಧಿಯಾಗಿದ್ದಾರೆ ಫ್ರೆಂಡ್ಸ್. ಪ್ರಶ್ನೆ 13. ಕರ್ದಂಗ್ ಮಠವು ಬೌದ್ಧ ಯಾತ್ರಾ ಸ್ಥಳವಾಗಿದ್ದು ಭಾರತದ ಯಾವ ರಾಜ್ಯದಲ್ಲಿ ಇದೆ ಫ್ರೆಂಡ್ಸ್ ಇದು? ಆಪ್ಷನ್ ನಂಬರ್ ಎ ಬಿಹಾರ ರಾಜ್ಯ. ಆಪ್ಷನ್ ನಂಬರ್ ಬಿ ಹಿಮಾಚಲ ಪ್ರದೇಶ್. ಆಪ್ಷನ್ ನಂಬರ್ ಸಿ ಗೋವಾ. ಆಪ್ಷನ್ ನಂಬರ್ ಡಿ ಕೇರಳ. ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಹಿಮಾಚಲ ಪ್ರದೇಶದಲ್ಲಿ ಕರ್ದಂಗ್ ಮಠವು ಬೌದ್ಧ ಯಾತ್ರಾ ಸ್ಥಳಕ್ಕೆ ಪ್ರಸಿದ್ಧಿಯಾಗಿದೆ ಫ್ರೆಂಡ್ಸ್. ಪ್ರಶ್ನೆ 14. ಕ್ಯಾನ್ಸರ್ ತಡೆಗಟ್ಟಲು ರಾಜ್ಯದಲ್ಲಿ ಹೋಪ್ ಎಕ್ಸ್ಪ್ರೆಸ್ ಅನ್ನು ಎಲ್ಲಿ ಪ್ರಾರಂಭಿಸಲಾಗಿದೆ? ಆಪ್ಷನ್ ನಂಬರ್ ಎ ಬಿಹಾರ ರಾಜ್ಯ. ಆಪ್ಷನ್ ನಂಬರ್ ಬಿ ಮಹಾರಾಷ್ಟ್ರ. ಆಪ್ಷನ್ ನಂಬರ್ ಸಿ ಗೋವಾ. ಆಪ್ಷನ್ ನಂಬರ್ ಡಿ ಕೇರಳ. ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಮಹಾರಾಷ್ಟ್ರದಲ್ಲಿ ಕ್ಯಾನ್ಸರ್ ತಡೆಗಟ್ಟಲು ಹೋಪ್ ಎಕ್ಸ್ಪ್ರೆಸ್ ಅನ್ನು ಪ್ರಾರಂಭಿಸಲಾಗಿದೆ ಫ್ರೆಂಡ್ಸ್. ಪ್ರಶ್ನೆ 15. ICC ಪುರುಷರ T20 ವಿಶ್ವಕಪ್ 2024 ಯಾರು ಸಹ ಆತಿಥ್ಯ ವಹಿಸುತ್ತಾರೆ? ಆಪ್ಷನ್ ನಂಬರ್ ಎ ಆಸ್ಟ್ರೇಲಿಯಾ. ಆಪ್ಷನ್ ನಂಬರ್ ಬಿ ಯುನೈಟೆಡ್ ಕಿಂಗ್ಡಮ್. ಆಪ್ಷನ್ ನಂಬರ್ ಸಿ ಅಮೇರಿಕಾ ಸಂಯುಕ್ತ ಸಂಸ್ಥಾನ USA. ಆಪ್ಷನ್ ನಂಬರ್ ಡಿ ಶ್ರೀಲಂಕಾ. ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಅಮೇರಿಕಾ ಸಂಯುಕ್ತ ಸಂಸ್ಥಾನ ಅಂದರೆ USA ICC ಪುರುಷರ T20 ವಿಶ್ವಕಪ್ಪನ್ನು ಆತಿಥ್ಯ ವಹಿಸಿದೆ ಫ್ರೆಂಡ್ಸ್. ಪ್ರಶ್ನೆ 16. ಕೆಳಗಿನ ಯಾವ ಬೆಳೆ ಬೆಳೆಯಲು ಸುಮಾರು 1 ವರ್ಷ ತೆಗೆದುಕೊಳ್ಳುತ್ತದೆ? ಆಪ್ಷನ್ ನಂಬರ್ ಎ ಅಕ್ಕಿ. ಆಪ್ಷನ್ ನಂಬರ್ ಬಿ ಸೌತೆಕಾಯಿ. ಆಪ್ಷನ್ ನಂಬರ್ ಸಿ ಕಬ್ಬು. ಆಪ್ಷನ್ ನಂಬರ್ ಡಿ ಅವರೆಕಾಯಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಕಬ್ಬು ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 17. 1526ರಲ್ಲಿ ಪಾಣಿಪತ್ ಕದನದಲ್ಲಿ ಬಾಬರನ್ನು ಸೋಲಿಸಿದವರು ಯಾರು? ಆಪ್ಷನ್ ನಂಬರ್ ಎ ಚೆಂಗಿಸ್ ಖಾನ್. ಆಪ್ಷನ್ ನಂಬರ್ ಬಿ ಸಿಕಂದರ್ ಲೋಧಿ. ಆಪ್ಷನ್ ನಂಬರ್ ಸಿ ಇಬ್ರಾಹಿಂ ಲೋಧಿ. ಆಪ್ಷನ್ ನಂಬರ್ ಡಿ ರಾಣಾ ಲೋಧಿ. ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಇಬ್ರಾಹಿಂ ಲೋಧಿ ಅವರು 1526ರಲ್ಲಿ ಪಾಣಿಪತ್ ಕದನದಲ್ಲಿ ಬಾಬರನ್ನು ಸೋಲಿಸ್ತಾರೆ ಫ್ರೆಂಡ್ಸ್. ಪ್ರಶ್ನೆ 18. ಭಾರತದೊಂದಿಗೆ ಎಷ್ಟು ದೇಶಗಳು ಭೂಗಡಿಯನ್ನು ಹಂಚಿಕೊಂಡಿವೆ? ಆಪ್ಷನ್ ನಂಬರ್ ಎ 7. ಆಪ್ಷನ್ ನಂಬರ್ ಬಿ 11. ಆಪ್ಷನ್ ನಂಬರ್ ಸಿ 10. ಆಪ್ಷನ್ ನಂಬರ್ ಡಿ 9. ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ 7 ದೇಶಗಳು ಭಾರತದೊಂದಿಗೆ ಭೂಗಡಿಯನ್ನು ಹಂಚಿಕೊಂಡಿವೆ ಫ್ರೆಂಡ್ಸ್. ಪ್ರಶ್ನೆ 19. ಕೆಳಗಿನವುಗಳಲ್ಲಿ ಯಾವುದು ಪದರ ಶಿಲೆಗಳ ಉದಾಹರಣೆಯಾಗಿವೆ? ಆಪ್ಷನ್ ನಂಬರ್ ಎ ಮಾರ್ಬಲ್. ಆಪ್ಷನ್ ನಂಬರ್ ಬಿ ಸ್ಲೇಟ್. ಆಪ್ಷನ್ ನಂಬರ್ ಸಿ ಮರಳುಗಲ್ಲು. ಆಪ್ಷನ್ ನಂಬರ್ ಡಿ ಗ್ರಾನೈಟ್. ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಮರಳುಗಲ್ಲು ಪದರು ಶಿಲೆಗಳಿಗೆ ಉದಾಹರಣೆಯಾಗಿವೆ ಫ್ರೆಂಡ್ಸ್. ಪ್ರಶ್ನೆ 20. ಪೊಂಗಲ್ ಭಾರತದ ಯಾವ ರಾಜ್ಯದ ಸುಗ್ಗಿ ಹಬ್ಬವಾಗಿದೆ? ಆಪ್ಷನ್ ನಂಬರ್ ಎ ಮಣಿಪುರ. ಆಪ್ಷನ್ ನಂಬರ್ ಬಿ ತಮಿಳುನಾಡು. ಆಪ್ಷನ್ ನಂಬರ್ ಸಿ ರಾಜಸ್ಥಾನ್. ಆಪ್ಷನ್ ನಂಬರ್ ಡಿ ಮಿಜೋರಾಂ. ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ತಮಿಳುನಾಡು ಅಂತ ಹೇಳ್ಬೋದು ಫ್ರೆಂಡ್ಸ್. ಪೊಂಗಲ್ ಇದು ತಮಿಳುನಾಡು ರಾಜ್ಯಕ್ಕೆ ಸುಗ್ಗಿಯ ಹಬ್ಬ ಅಂತ ಹೇಳ್ಬೋದು ಫ್ರೆಂಡ್ಸ್ ಇದು.
ಪ್ರಶ್ನೆ 21. ಕೆಳಗಿನವುಗಳಲ್ಲಿ ಯಾವುದು ಯುವ ಮಡಿಕೆ ಪರ್ವತವಾಗಿದೆ, ಅಂದರೆ ಹೊಸ ಮಡಿಕೆ ಪರ್ವತ ಅಂತ ಹೇಳ್ತಾರೆ ಫ್ರೆಂಡ್ಸ್. ಆಪ್ಷನ್ ನಂಬರ್ ಎ ಅಪ್ಸಾಲಾಚಿಯನ್ಸ್, ಆಪ್ಷನ್ ನಂಬರ್ ಬಿ ಅರಾವಳಿ ಶ್ರೇಣಿ, ಆಪ್ಷನ್ ನಂಬರ್ ಸಿ ಓಸ್ಟೆಸ್, ಆಪ್ಷನ್ ನಂಬರ್ ಡಿ ಆಲ್ಪ್ಸ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಆಲ್ಪ್ಸ್ ಪರ್ವತಗಳು ಬಂದ್ಬಿಟ್ಟು ಇದು ಯುವ ಮಡಿಕೆಯ ಪರ್ವತ ಅಂತ ಹೇಳ್ಬೋದು ಫ್ರೆಂಡ್ಸ್. ಇದು ಪ್ರಶ್ನೆ 22. ಪಿವೋಟ್ ಯಾವ ಕ್ರೀಡೆಯಲ್ಲಿ ಬಳಸುವ ಪದವಾಗಿದೆ? ಆಪ್ಷನ್ ನಂಬರ್ ಎ ಕ್ರಿಕೆಟ್, ಆಪ್ಷನ್ ನಂಬರ್ ಬಿ ಬ್ಯಾಸ್ಕೆಟ್ಬಾಲ್, ಆಪ್ಷನ್ ನಂಬರ್ ಸಿ ಹಾಕಿ, ಆಪ್ಷನ್ ನಂಬರ್ ಡಿ ಫುಟ್ಬಾಲ್. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಬ್ಯಾಸ್ಕೆಟ್ಬಾಲ್ಗೆ ಪಿವೋಟ್ ಪದವು ಸಂಬಂಧಿಸಿದೆ ಫ್ರೆಂಡ್ಸ್. ಪ್ರಶ್ನೆ 23. ಕದ್ರಿ ಗೋಪಾಲನಾಥ ಈ ಕೆಳಗಿನ ಯಾವುದರೊಂದಿಗೆ ಸಂಬಂಧ ಹೊಂದಿದ್ದರು? ಆಪ್ಷನ್ ನಂಬರ್ ಎ ಸೀತಾರ, ಆಪ್ಷನ್ ನಂಬರ್ ಬಿ ತಬಲಾ, ಆಪ್ಷನ್ ನಂಬರ್ ಸಿ ಸ್ಯಾಕ್ಸೋಫೋನ್, ಆಪ್ಷನ್ ನಂಬರ್ ಡಿ ಕೊಳಲು. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಸ್ಯಾಕ್ಸೋಫೋನ್. ಇದು ಕದ್ರಿ ಗೋಪಾಲನಾಥಕ್ಕೆ ಸಂಬಂಧಿಸಿದೆ ಫ್ರೆಂಡ್ಸ್. ಪ್ರಶ್ನೆ 24. ಕೆಳಗಿನ ಯಾವ ಸಂಸ್ಥೆಯು ಮಾನವ ಅಭಿವೃದ್ಧಿ ವರದಿಯನ್ನು ಪ್ರಕಟಿಸುತ್ತದೆ? ಆಪ್ಷನ್ ನಂಬರ್ ಎ ವಿಶ್ವ ಆರೋಗ್ಯ ಸಂಸ್ಥೆ, ಆಪ್ಷನ್ ನಂಬರ್ ಬಿ ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ, ಆಪ್ಷನ್ ನಂಬರ್ ಸಿ ವಿಶ್ವಸಂಸ್ಥೆಯ ಆಹಾರ ಸಂಸ್ಥೆ, ಆಪ್ಷನ್ ನಂಬರ್ ಡಿ ವಿಶ್ವಸಂಸ್ಥೆಯ ಮಾನವ ಸಂಪನ್ಮೂಲ ಅಭಿವೃದ್ಧಿ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ. ಇದು ಮಾನವ ಅಭಿವೃದ್ಧಿ ವರದಿಯನ್ನು ಪ್ರಕಟಿಸುತ್ತದೆ ಫ್ರೆಂಡ್ಸ್. ಪ್ರಶ್ನೆ 25. ಲಿಟ್ಮಸ್ ದ್ರಾವಣವು ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯವಾಗಿರದಿದ್ದಾಗ ಅದರ ಬಣ್ಣವು ಏನಾಗಿರುತ್ತದೆ? ಆಪ್ಷನ್ ನಂಬರ್ ಎ ನೇರಳೆ ಬಣ್ಣ, ಆಪ್ಷನ್ ನಂಬರ್ ಬಿ ಕೆಂಪು ಬಣ್ಣ, ಆಪ್ಷನ್ ನಂಬರ್ ಸಿ ಹಳದಿ ಬಣ್ಣ, ಆಪ್ಷನ್ ನಂಬರ್ ಡಿ ನೀಲಿ ಬಣ್ಣ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ನೇರಳೆ ಬಣ್ಣವನ್ನು ಹೊಂದಿರುತ್ತದೆ ಫ್ರೆಂಡ್ಸ್. ಇದು ಲಿಟ್ಮಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗೈಸ್.